ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಖರೀದಿ ಭರಾಟೆ ಹೇಗಿತ್ತು ಸರ್? ಸೂಪರ್ ಆಗಿದೆ ಸರ್. ಒಳಗಡೆ ಅಂತೂ ಹೋಗಕ್ಕಾಯ್ತಲ್ಲ, ಸಿಕ್ಕಾಪಟ್ಟೆ ಜನ. ತಳ್ಳಾಟ ನೂಕಾಟ ಹೆವಿ ಐತೆ ಮಾತ್ರ. ಒಂದು ಹಾರದು ಇವತ್ತೆಲ್ಲ ಇದೆಲ್ಲ 5,000 6,000 ಚೀಪಾಗೆ ಸಿಗ್ತದೆ ಒಳಗಡೆ ಹಾರ. ಆದ್ರೂ ಮಾತ್ರ ಒಳಗಡೆ ಹೋಗಿ ಈಚ್ ಕಡೆ ಬರೋಕ್ಕಾಯ್ತಲ್ಲ, ಆ ಥರ ಅದೇ ಹಬ್ಬ ಮಾತ್ರ ಭರ್ಜರಿ ಆಗೈತೆ. ಬೆಲೆಗಳು ಹೇಗಿದೆ ಹೂಗಳದು? ಸರ್ ಈಗ ದೊಡ್ಡ ಹಾರ ಎಲ್ಲ 7,500 12,500 15,000 ಗಂಟು ಒಳ್ಳೊಳ್ಳೆ ಹಾರ ಐತೆ. ಭರ್ಜರಿ ಆಗದ ಹಾರಗಳು ಮಾತ್ರ. ಹೂಗಳು ಹೆಂಗೆ ಸರ್ ಕೆಜಿಗೆ? ಅದ ಮಾರ್ಗ ಸರ್ ಇದೆಲ್ಲ 500 ರೂಪಾಯಿ ಐತೆ. ಆಮೇಲೆ ತಿರ್ಗಾ ಮಾರು ಎಲ್ಲ 100 ರೂಪಾಯಿ ಐತೆ ಒಳಗಡೆ. ಹಾರದೆಲ್ಲ ಸೂಪರ್ ಆಗೈತೆ. ಕುಂಬಳಕಾಯಿ ಕೆಜಿ 40 ರೂಪಾಯಿ ಸರ್. ಓಕೆ, ಅಂದ್ರೆ ಪ್ರತಿ ಸರಿ ನಿಮ್ಗೆ ಇದೇ ರೀತಿ? ಪ್ರತಿ ವರ್ಷನೂ ಬರ್ತೀವಣ್ಣ ನಾವು. ಪ್ರತಿ ವರ್ಷನೂ ಬರ್ತೀವಿ. ನಮ್ಮ ಗಾಡಿಗಳಿಗೆಲ್ಲ ಬೇಕಲ್ಲ, ಇಲ್ಲೇ ಬಂದು ಮಾರ್ಕೆಟ್ ಬಂದು ತಗೋತೀವಿ. ನಾವು ಬಂದು ಮಂಡ್ಯದವರು. ಏನು ಬಿಸ್ನೆಸ್ ಮಾಡೋದು? ನಮ್ಮೆಲ್ಲ ಟಿಪ್ಪರ್ ಬಿಸ್ನೆಸ್. ಹಾಂ, JCB ಟಿಪ್ಪರ್ಗಳವೆ, ಆ ಬಿಸ್ನೆಸ್ ನಮ್ದು. ಅಂದ್ರೆ ಹೋದ್ ಸರಿ ರೇಟ್ಗೂ ಈ ಸರಿ ರೇಟ್ಗೂ ಏನಾದ್ರು ವ್ಯತ್ಯಾಸ ಏನು ಅಷ್ಟೊಂದೇನು ಕಾಣ್ತಿಲ್ಲ ಸರ್. ಒಂದೇ ಬೆಲೆ ಐತೆ. ಹೋದ್ ಸಲ ತಗೊಂಡಿದ್ದಾರ ಈ ಸಲ ತಗೊಂಡಿದ್ದಾರಗೂ ಒಂದೇ ಬೆಲೆ ಐತೆ. ಏನು ವ್ಯತ್ಯಾಸ ಏನಿಲ್ಲ. ಹೋದ್ ಸತಿ ರೇಟ್ಗೂ ಈ ಸತಿ ರೇಟ್ಗೂ ಒಂದೇ ಐತೆ. ಸುಮಾರು ಎಷ್ಟು ರೂಪಾಯಿ ವ್ಯಾಪಾರ ಮಾಡಿದ್ದೀರಾ? ಒಂದು 50,000 ರೂಪಾಯಿ ಮಾಲ್ ಐತಿಲಿ. ಕಿರಣ್ ಅಂತ ಹೇಳ್ಬಿಟ್ಟು. ಆಯುಧ ಪೂಜೆಗೆ KR ಮಾರ್ಕೆಟಲ್ಲಿ ಖರೀದಿ ಹೇಗಿತ್ತು ಸರ್? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ತುಂಬ ರೇಟ್ ಜಾಸ್ತಿ, ಜನ ಜಾಸ್ತಿ ನಿಂತ್ಕೊಳ್ಳೋದು. ಫಸ್ಟು ಜನ, ಪಾರ್ಕಿಂಗ್ ಕರೆಕ್ಟ್ ಆಗಿಲ್ಲ, ಅದೊಂದೇ ಪ್ರಾಬ್ಲಮ್ ಇರೋದಷ್ಟೇ. ಎಲ್ಲಿಂದ ಬಂದಿದ್ದೀರಿ? ನಾನು ಬಿಡದಿಯಿಂದ. ಬಿಡದಿಯಿಂದ ಇಲ್ಲೂ ಬಂದಿದ್ದೀರಾ? ಹೌದು. ಬೆಲೆ ಹೇಗಿದೆ? ಬೆಲೆ ಜಾಸ್ತಿನೇ ಇದೆ. ಇಲ್ಲ ಕಂಪೇರ್ ಮಾಡಿದ್ರೆ ಬೇರೆ ಕಡೆನೇ ಕಮ್ಮಿ ಇದೆ ಅನ್ನೋ ಥರ ಇದೆ ಅಷ್ಟೇ. ಏನೇನು ತಗೊಂಡ್ರಿ? ಹೂವು ಮತ್ತು ಫ್ರೂಟ್ಸು. ಕುಂಬಳಕಾಯಿ ಎಷ್ಟಿದೆ? ಕುಂಬಳಕಾಯಿ ಕೆಜಿ 40 ಇದೆ. ಹೂವು ಮಾತಾಡ್ಸೋಕ್ಕಾಗಲ್ಲ ಸರ್, ತುಂಬಾ ರೇಟ್ ಜಾಸ್ತಿ ಇದೆ. ಏನು ಮನೆಗ ಏನು ಗಾಡಿ ಪೂಜೆಗೆ, ನಮ್ಮ ಮನೆಗೆ. ನಿಮ್ಮ ಹೆಸರು? ಯತೀಶ್ ಅಂತ ಸರ್. ಇವತ್ತು ಆಯುಧ ಪೂಜೆ, ತಾವು ಕೂಡ KR ಮಾರ್ಕೆಟಿಗೆ ಬಂದಿದ್ದೀರಾ. ಏನೇನು ಖರೀದಿ ಮಾಡಿದ್ರಿ, ಹೇಗಿದೆ ದರಗಳ ಪಟ್ಟಿ ಅಂತ? ಇವತ್ತು ಹಾರ ತಗೊಳ್ಳೋದಕ್ಕೆ ಅಂತಾನೆ ಬಂದೆ. ಕೆಂಗೇರಿಯಿಂದ ಬಂದಿದ್ದೀನಿ. ಒಂದು ಹಾರ ಬಂದು 2,500-3,000 ಗಂಟನೂ ಬೆಲೆ ಇದೆ. ನಮ್ಮ ಕೈಲಿ ಅಷ್ಟು ಶಕ್ತಿ ಇಲ್ಲ. ಸಿಂಪಲ್ ಆಗಿ ದಿಂಡು ತರದ್ದು 70 ರೂಪಾಯಿಗೆ ಖರೀದಿ ಮಾಡಿದ್ದೀನಿ ಸರ್. ಬೇರೆ ಏನೇನು ಬಾಳೆಕಂದು, ಮಾವಿನ ಸೊಪ್ಪು, ಬೇವಿನ ಸೊಪ್ಪು, ನಿಂಬೆಹಣ್ಣು ಇವೆಲ್ಲ ಹೇಗಿದೆ ಸರ್ ರೇಟು? ಮನೆ ಹತ್ರ ಹೋಲಿಕೆ ಮಾಡ್ಕೊಂಡ್ರೆ ಇಲ್ಲೊಂದಷ್ಟು ಕಡಿಮೆ ಅನ್ಸತ್ತಾ? ಇವತ್ತು ಒಂದಿನ ಸ್ವಲ್ಪ ದುಬಾರಿ ಸರ್. ಮತ್ತೆ ಈ ಬೆಲೆ ಕುಸಿಬೇಕಂದ್ರೆ ಇನ್ನ 1-2 ದಿನ ಕಳಿಬೇಕು ಸರ್. ಸಾಮಾನ್ಯವಾಗಿ ಆಯುಧ ಪೂಜೆ ಅಂತಿದ್ದಂತೆ ಕುಂಬಳಕಾಯಿ, ನಿಂಬೆಹಣ್ಣು ಇವೆಲ್ಲವೂ ಕೂಡ ತಗೊಳ್ತಾರೆ. ಹೌದು, ಪೂಜೆ ಮಾಡ್ಲೇಬೇಕು, ಅನಿವಾರ್ಯತೆ. ಆದ್ರೆ ಇಲ್ಲೊಂದಷ್ಟು ದರ ಏರಿಕೆ ಆಗಿರೋದ್ರಿಂದ ಗ್ರಾಹಕರಿಗೆ ಎಲ್ಲೊಂದ್ ಕಡೆ ನಿಮಗೆ ಸ್ವಲ್ಪ ಸಮಸ್ಯೆ ಅನ್ಸತ್ತಾ? ಹೌದು ಸರ್, ಖಂಡಿತ ಸಮಸ್ಯೆ ಆಗುತ್ತೆ. ಏನೇನ್ ತಗೊಂಡ್ರಿ? ಇನ್ನು ಏನೇನ್ ತಗೊಳ್ಳೋದಿತ್ತು ಅಂತ? ಇನ್ನು ಬೂತ್ ಕುಂಬಳಕಾಯಿ ಎಲ್ಲ ತಗೊಳ್ಳೋದಿತ್ತು. ಈ ಬೆಲೆ ನೋಡಿದ್ರೆ ಮನೆ ಹತ್ರನೇ ಆ ರೆಸ್ಟ್ ನೋಡಿದ್ರೇನೆ ಮತ್ತೆ ವಾಪಸ್ ಬಂದ್ಬಿಟ್ಟೆ ಸರ್ ನಾನು.